ಪ್ರಜಾಪ್ರಭುತ್ವದ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 7 ಹಂತದಲ್ಲಿ ದೇಶದಾದ್ಯಂತ ಎಲೆಕ್ಷನ್ ನಡೆಯೋದಕ್ಕಿದೆ. ಏಪ್ರಿಲ್ 19ನೇ ತಾರೀಕು ಮೊದಲ ಹಂತದ ಎಲೆಕ್ಷನ್ ನಡೆದರೆ 4ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಜೂನ್ 1ನೇ ತಾರೀಕು ಕೊನೆಯ ಹಂತದ ಅಥವಾ 7ನೇ ಹಂತದ ಎಲೆಕ್ಷನ್ ನಡೆಯೋದಕ್ಕಿರೋದು. 4ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಅಲ್ಲಿಗೆ ಒಂದು ಸುದೀರ್ಘ ಪ್ರಕ್ರಿಯೆ ನಡೆಯೋದಕ್ಕಿದೆ. ಪ್ರಜಾಪ್ರಭುತ್ವದ ಹಬ್ಬ ಅಂತ ಇದನ್ನು ಕರೀಬಹುದು. ರಾಜಕೀಯ ಪಕ್ಷಗಳಿಗೆ ಯುದ್ಧ ಅಂತಲೂ ಕೂಡ ಕರೀಬಹುದು. ಈಗಾಗಲೇ ರಾಜಕೀಯ ಪಕ್ಷಗಳು ತಮ್ಮ ಬತ್ತಳಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾವೆ. ಏನಿರಬೇಕು, ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು, ಯಾರ ವಿರುದ್ಧ ಯಾವ ಅಸ್ತ್ರ, ಅದು ಪಾಶುಪತಾಸ್ತ್ರ ಯಾರಿಗೆ, ಸರ್ಪಾಸ್ತ್ರ ಯಾರಿಗೆ, ಬ್ರಹ್ಮಾಸ್ತ್ರ ಯಾರಿಗೆ, ಈ ಎಲ್ಲ ಅಸ್ತ್ರಗಳನ್ನು ಶೇಖರಿಸಿಕೊಂಡಿಟ್ಟಿದ್ದಾರೆ ತಮ್ಮ ತಮ್ಮ ಬತ್ತಳಿಕೆಯಲ್ಲಿ. ಕಾಲ ಬಂದಾಗ ಅದನ್ನು ಪ್ರಯೋಗಿಸಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಸೇನಾನಿಗಳ ಆಯ್ಕೆ ಒಂದು ಕಡೆ ನಡೀತಾ ಇತ್ತು. ಒಂದಿಷ್ಟು ಸೇನಾನಿಗಳು ಯಾರು ಅನ್ನೋದನ್ನ ಕೂಡ ರಾಜಕೀಯ ಪಕ್ಷಗಳು ಹೇಳಿದ್ದಾವೆ. ಕರ್ನಾಟಕಕ್ಕೆ ಬಂದರೆ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು, 20 ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡಾಗಿದೆ. ಅಂದರೆ ಯುದ್ಧಕ್ಕೆ ಬೇಕಾದಂಥ ರಾಜಕೀಯ ಪಕ್ಷಗಳಿಗೆ ಯುದ್ಧ, ನಮಗೆ ಹಬ್ಬ. ನಾವು ಮತದಾರರಿಗೆ ಅದು ಸೆಲೆಬ್ರೇಷನ್, ಪ್ರಜಾಪ್ರಭುತ್ವದ ಡೆಮಾಕ್ರಸಿಯ ಸೆಲೆಬ್ರೇಷನ್ ಅದು. ಆ ಕಾರಣಕ್ಕಾಗಿ ರಾಜ್ಯದ ಜನ, ದೇಶದ ಜನ ಪಾಠ ಕಲಿಸೋದಕ್ಕೂ ಅಥವಾ ಈ ಎಲೆಕ್ಷನ್ನಲ್ಲಿ ನನಗೆ ಯಾರು ಬೇಕು ಅನ್ನೋದನ್ನ ಆಯ್ಕೆ ಮಾಡೋದಕ್ಕೂ ತುದಿಗಾಲಲ್ಲಿ ನಿಂತಿದ್ದಾರೆ. ಗೊತ್ತಾಗತ್ತೆ 4ನೇ ತಾರೀಕು. From 20th March notification, 5 days from now, and last date of withdrawal would be 30th March and date of poll would be 19th of April. इसमें फेज 1 का शेड्यूल एक दिन से हमें 2 बार करना पड़ रहा है. फिर बिहार के लिए वहाँ एक फेस्टिवल है, तो नोटिफिकेशन की डेट सेम है, लेकिन बस लास्ट डेट ऑफ विड्रॉल हमें 30 मार्च की जगह 2 अप्रैल सिर्फ बिहार की फर्स्ट फेज के लिए करनी पड़ रही है, क्योंकि वहाँ त्यौहार हैं. और 19 अप्रैल को यहाँ वोटिंग होगी और पूरी कंट्री में 4 जून को काउंटिंग होगी. सो फेज 1 दिस विल लुक लाइक दिस. ये मैप भी हम आपको प्रोवाइड कर देंगे. अभी ये जो येलो पोर्शन है ये ऐसा दिखाई देगा. तो इसमें जो फेज 1 का जो मैप है, इसमें नॉर्थ ईस्ट, नीचे तमिलनाडु, राजस्थान, सेंटर में छत्तीसगढ़, मध्य प्रदेश और उत्तराखंड, और ऊपर में जम्मू कश्मीर की 1 पार्लियामेंट्री कॉन्स्टिट्यूंसी. ये येलो फर्स्ट फेज का आपके सामने में मैप है. सेकंड फेज. ಮುಖ್ಯ ಚುನಾವಣಾ ಆಯುಕ್ತರ ಪ್ರೆಸ್ ಮೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ದೊಡ್ಡ ಸವಾಲು. ಅವರು ಒಂದು ವಿಚಾರವನ್ನು ಹೇಳ್ತಾ ಇದ್ರು. 2 ಖಂಡಗಳು, ಒಂದು ಅಮೇರಿಕ, ಮತ್ತೊಂದು ಯುರೋಪ್, ಎರಡನ್ನ ಒಟ್ಟು ಸೇರಿಸಿದ್ರೂ ಕೂಡ ಭಾರತದ ಒಂದು ದೇಶದ ಮತದಾರರಷ್ಟು ಆಗಲ್ಲ ಅಂತ. ಅಂದರೆ ನಮ್ಮಲ್ಲಿ 97 ಕೋಟಿ ಮತದಾರರು. ಸೊ ಅಲ್ಲಿಗೆ 97 ಕೋಟಿ ಮತದಾರರು ತಮ್ಮ ಹಕ್ಕು ಚಲಾಯಿಸೋದಕ್ಕಿದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳೋದಿದೆಯಲ್ಲ, ಬಹುದೊಡ್ಡ ಸವಾಲದು. ಆ ಸವಾಲು ಚುನಾವಣಾ ಆಯೋಗದ ಮುಂದಿದೆ. ಅವರು ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲಿ ಹೇಳ್ತಿದ್ರು, ನಾವು ಈ ಹಿಂದೆಯೂ ಕೂಡ ಈ ರೀತಿಯ ಸವಾಲುಗಳನ್ನು ನೋಡಿದ್ದೀವಿ, ಸವಾಲುಗಳನ್ನು ಮೆಟ್ಟಿ ನಿಂತಿದ್ದೀವಿ. ಆ ನಂತರ ಜಗತ್ತಲ್ಲಿ ಎಲ್ಲರಿಗೂ ಸವಾಲು ಅನಿಸುವಂಥ ಎಲೆಕ್ಷನ್ಗಳು ಏನಿದ್ದಾವೆ ಅದನ್ನು ಅತ್ಯಂತ ಸಲೀಸಾಗಿ ನಾವು ಮಾಡಿ ಮುಗಿಸಿದ್ದೀವಿ. ನಮ್ಮ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇದೆ, ಚುನಾವಣಾ ಆಯೋಗದ ಟ್ರ್ಯಾಕ್ ರೆಕಾರ್ಡ್ ಅನ್ನೋದನ್ನು ಹೇಳ್ತಿದ್ರು. ಅದು ನಿಜವೂ ಕೂಡ. ಯಾಕಂತಂದರೆ ಇಷ್ಟು ದೇಶ, ಇಷ್ಟು ದೊಡ್ಡ ದೇಶ, ಸಾವಿರಾರು ಭಾಷೆಗಳು, ಸಾವಿರಾರು ಕಲ್ಚರು, ಒಂದು ರಾಜ್ಯದ್ದು ಒಂದು ರೀತಿ ಭೌಗೋಳಿಕ ಪರಿಸ್ಥಿತಿ ಅಂತಾದರೆ ಮತ್ತೊಂದು ರಾಜ್ಯದ ಭೌಗೋಳಿಕ ಪರಿಸ್ಥಿತಿ ಮತ್ತೊಂದು ರೀತಿ. ಈ ರೀತಿ ಇರುವಂಥ ದೇಶದಲ್ಲಿ ಒಂದು ಎಲೆಕ್ಷನ್ ಮಾಡೋದು, 7 ಹಂತದಲ್ಲಿ ಎಲೆಕ್ಷನನ್ನು ಮುಗಿಸೋದು ಅಂತ ಅನ್ನೋದು ಬಹುದೊಡ್ಡ ಸವಾಲು. ಆ ಸವಾಲಿಗೆ ತೆರೆದುಕೊಳ್ತಾ ಇದೆ ಚುನಾವಣಾ ಆಯೋಗ. ಸೊ ಈ ಬಾರಿ ಒಂದಿಷ್ಟು ಪ್ರಯತ್ನಗಳಾಗಿದ್ದಾವೆ ಅದು ಅಕ್ರಮಗಳನ್ನು ತಡೆಯೋದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.